ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಈ ಥರ ಬಂಗು ಅಥವಾ ಪಿಗ್ಮೆಂಟೇಷನ್ ಅಂತ ಆಗಿರುತ್ತಲ್ಲ ಮುಖದಲ್ಲಿ, ಅದನ್ನು ಯಾವ ರೀತಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಲ್ಲಿ ಹೋಗಲಾಡಿಸೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥದ್ದು, ನೀವು ಸೌತೆಕಾಯಿ ಸಿಪ್ಪೆನ ಎಸಿತೀರಲ್ಲ, ಆ ಸೌತೆಕಾಯಿ ಸಿಪ್ಪೆಯಿಂದನೇ ಇದನ್ನು ನೀವು ಹೋಗಲಾಡಿಸ್ಕೋಬೋದು. ಇದ್ರ ಜೊತೆಗೆ ನಿಂಬೆಹಣ್ಣು ಸಿಪ್ಪೆ ರಸ ಬೇಕಾಗಿಲ್ಲ ನಮಗೆ. ಸೌತೆಕಾಯಿನೂ ಬೇಕಾಗಿಲ್ಲ. ಸೌತೆಕಾಯಿ ಸಿಪ್ಪೆ ಮತ್ತು ನಿಂಬೆಹಣ್ಣು ಸಿಪ್ಪೆ ಇದಿಷ್ಟು. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಅರಿಶಿನ ತೊಗೊಳ್ಳಿ, ಅಷ್ಟೇ. ಇದಕ್ಕೆ ಇನ್ನೇನು ಬೇಕಾಗಿಲ್ಲ. ಸೌತೆಕಾಯಿನ ಸಿಪ್ಪೆ ತೆಗೆದ್ಮೇಲೆ ಚೆನ್ನಾಗಿ ವಾಶ್ ಮಾಡಿ ಮತ್ತೆ ತೊಳ್ಕೊಂಡು, ನಿಂಬೆಹಣ್ಣು ತೊಗೊಂಡು ಅದನ್ನ ಕಟ್ ಮಾಡಿಬಿಟ್ಟು ರಸ ತೆಗೆದ್ಬಿಟ್ಟು ಬರೀ ಸಿಪ್ಪೆ ಮಾತ್ರ ಕಟ್ ಮಾಡಿ ಹಾಕ್ಕೊಳ್ಳಿ. ಓಕೆನಾ? ರಸನ ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದುಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಇದರಿಂದ ನಾವು ಪೇಸ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನಮಗೆ ರಸ ಬೇಕಾಗಿಲ್ಲ. ನಾನು ಹಿಂಡ್ತಾ ಇದ್ದೀನಿ ಅಂದ್ಬಿಟ್ಟು ರಸ ತೊಗೋಬೇಡಿ, ರಸ ಬೇಕಾಗಿಲ್ಲ. ಬರೀ ಸಿಪ್ಪೆ ಮಾತ್ರ ಬೇಕು. ರಸನ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಈಗ ಸೌತೆಕಾಯಿನೂ ಅಷ್ಟೇ, ಒಳಗಡೆ ಸೌತೆಕಾಯಿನ ಯೂಸ್ ಮಾಡ್ಕೊಳ್ಳಿ, ಸಿಪ್ಪೆ ಮಾತ್ರ ತೊಗೊಳ್ಳಿ. ಓಕೆನಾ? ಇವಾಗ ಇದನ್ನು ತೊಗೊಂಡು ಅದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಳ್ಳಿ. ಅದು ಯಾಕೆಂದರೆ ರಸದಲ್ಲಿ ಸ್ವಲ್ಪ ಕಣ್ಣಿಗೆಲ್ಲ ಬಿದ್ದರೆ ಕಣ್ಣು ಉರಿಯುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ವಾಶ್ ಮಾಡ್ಕೊಬಿಡಿ. ವಾಶ್ ಮಾಡ್ಕೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಚಾಕುವಲ್ಲಿ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೋಸ್ಕರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದಿಷ್ಟೇ 3 ಪದಾರ್ಥದಿಂದ ನೀವು ಮುಖದಲ್ಲಿರೋ ಬಂಗನ್ನು, ಪಿಗ್ಮೆಂಟೇಷನ್ನ ಹೋಗಲಾಡಿಸ್ಕೋಬೋದು. ತುಂಬ ಚೆನ್ನಾಗಿ ನೀವು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಹೇಗೆ ಅಂತ. ತುಂಬ ಜನಕ್ಕೆ ಇದೇ ರೀತಿ ಪಿಗ್ಮೆಂಟೇಷನ್ ಆಗಲಿ ಅಥವಾ ಬಂಗು ಆಗಲಿ ಇದ್ದೇ ಇರುತ್ತೆ. ಅಂಥವ್ರಿಗೆ ಸ್ವಲ್ಪ ಪ್ರೋಟೀನು ಅದು ಇದು ಕಡಿಮೆ ಇದ್ದಾಗ, ಆಮೇಲೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೂ ನೀವು ಈ ಥರದನ್ನು ಮನೆ ಹೋಮ್ ರೆಮಿಡಿನೂ ಮಾಡಿಕೊಂಡ್ರೆ ಅದು ಬೇಗ ಕ್ಲಿಯರ್ ಆಗುತ್ತೆ. ಓಕೆನಾ? ಅದ್ರ ಜೊತೆಗೆ ನಾವು ಪ್ರೋಟೀನು, ಚೆನ್ನಾಗಿರೋ ಆಹಾರ, ಸೊಪ್ಪು ತರಕಾರಿಗಳನ್ನೆಲ್ಲ ತಿಂದ್ಕೊಂಡು ಇದನ್ನು ಸರಿ ಮಾಡಿಕೊಂಡ್ರೆ ಆರಾಮಾಗಿ ಈ ಥರ ಪೇಸ್ಟನ್ನು ಹಚ್ಚಿದ್ರೆ ನಿಮಗೆ ಅದು ಬೇಗನೆ ವಾಸಿಯಾಗುತ್ತೆ. ಓಕೆನಾ? ಹಾಗಾಗಿ ಇವಾಗ ಈ ಪೇಸ್ಟನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ಇದರಲ್ಲಿ ನೀರಿನ ಅಂಶ ಇದೆ. ನುಣ್ಣಗಾಗಲಿಲ್ಲ ಅಂದರೆ ಒಂಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನುಣ್ಣಗಾಗಬೇಕು ಒಟ್ಟಿನಲ್ಲಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ಮುಖಕ್ಕೆ ಹಚ್ಚೋದು ಅಂತ ನೋಡೋಣ ಬನ್ನಿ. ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ತೊಗೊಳ್ಳಿ, ಸ್ವಲ್ಪ ಸಪ್ರೇಟಾಗಿ ತೊಗೊಂಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ನೀವು ಡೈಲಿ ಯೂಸ್ ಮಾಡ್ಬೋದು, ಇಲ್ಲ ವಾರಕ್ಕೊಂದು ಸಲ ಯೂಸ್ ಮಾಡ್ಬೋದು. ಆದರೆ ಇದೇನಪ್ಪ ಅಂದರೆ ಇದು ಸ್ವಲ್ಪ ಹಸಿ ತರಕಾರಿ ಥರ ಅಲ್ವಾ ಇದು, ಸೌತೆಕಾಯಿ ನಿಂಬೆಹಣ್ಣು ಸಿಪ್ಪೆನೂ ಮತ್ತು ಸೌತೆಕಾಯಿ ಸಿಪ್ಪೆನೂ. ಹಂಗಾಗಿ ಇದೇನಾಗುತ್ತೆ, ನೀವು ಹಾಗೆ ಈಚೆ ಇಟ್ಟರೆ ಸ್ಮೆಲ್ ಬಂದುಬಿಡುತ್ತೆ. ಓಕೆನಾ? ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಡೈಲಿ ಬೇಕಾದರೆ ನೀವು ಎಲ್ಲಿ ಜಾಸ್ತಿ ಪಿಗ್ಮೆಂಟೇಷನ್ ಅಂದರೆ ಬಂಗು ಇರುತ್ತೆ ಅಲ್ಲಿ ಹಚ್ಕೊಂಡು ನೀವು ವಾಶ್ ಮಾಡ್ತಾ ಬರಬೇಕು. ಕಮ್ಮಿ ಅಂದ್ರೂ ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ. ಆವಾಗ ಏನಾಗುತ್ತೆ, ಫುಲ್ಲು ಕ್ಲಿಯರ್ ಆಗ್ತಾ ಬರುತ್ತೆ. ಅಂದರೆ ಒಂದೇ ಸಲ ಹೋಗಲ್ಲ, ನೀವು ಡೈಲಿ ಹಚ್ತಾ ಬರಬೇಕು. ಆವಾಗ ಅದು ಕ್ಲಿಯರ್ ಆಗುತ್ತೆ. ಓಕೆನಾ? ನಾನು ಹೇಳ್ದಾಗೆ ಸೊಪ್ಪು ತರಕಾರಿ ಎಲ್ಲನೂ ತಿಂದ್ಕೊಂಡು ಈ ಥರದೊಂದು ಪೇಸ್ಟನ್ನು ಹಚ್ಕೊಳ್ತಾ ಬಂದರೆ ಅವಾಗೇನಾಗುತ್ತೆ, ನಿಮಗೆ ಆರಾಮಾಗಿ ಅದು ಕ್ಲಿಯರ್ ಆಗುತ್ತೆ. ಓಕೆನಾ? ಇವಾಗ ಒಂದಿನ ಹಚ್ಬಿಟ್ಟು ಹೋಗಿಲ್ಲ ಅಂತ ಇದು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನೀವು ಹೇಳ್ದಂಗೆ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಮಾಡಬೇಕು. ಓಕೆನಾ? ಅದನ್ನು ನೀಟಾಗಿ ಎಲ್ಲಿ ನಿಮಗೆ ಬಂಗಿರುತ್ತೆ ಅಲ್ಲಿ ಜಾಸ್ತಿ ಹಚ್ಚಿ ಆಮೇಲೆ ಮುಖಕ್ಕೂ ಹಚ್ಬೋದು, ತೊಂದರೆ ಏನಿಲ್ಲ. ಇದಕ್ಕೇನು ನಾವೇನು ಬೇರೆ ಕೆಮಿಕಲ್ಗೆ ಆಗಿರುವಂಥ ವಸ್ತುಗಳು ಹಾಕಿಲ್ವಲ್ವ. ಸೌತೆಕಾಯಿ ಸಿಪ್ಪೆ, ನಿಂಬೆಹಣ್ಣು ಸಿಪ್ಪೆ ಮತ್ತು ಅರಿಶಿಣ. ಓಕೆನಾ? ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಆಮೇಲೆ ಜಾಸ್ತಿ ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಇದು ಮಾಡಿ ಆಮೇಲೆ ಮುಖಕ್ಕೆಲ್ಲನೂ ಹಚ್ಬೋದು. ಏನು ತೊಂದರೆ ಏನಿಲ್ಲ. ನೀಟಾಗಿ ಮುಖಕ್ಕೆ ಹಚ್ಚೋದ್ರಿಂದನೂ ಮುಖದೂ ಗ್ಲೋ ಬರುತ್ತೆ ಮುಖದಲ್ಲೂ. ಹಂಗಾಗಿ ನೀಟಾಗಿ ಹಚ್ಚಿ. ಕಣ್ಣು ಹತ್ರ ಸ್ವಲ್ಪ ಹುಷಾರಾಗಿ ಹಚ್ಕೊಳ್ಳಿ. ಏಕೆಂದರೆ ಅದರಲ್ಲಿ ಆಲ್ರೆಡಿ ನಿಂಬೆಹಣ್ಣಲ್ಲಿ ಸ್ವಲ್ಪ ಇದಿರೋದ್ರಿಂದ ಏನಾದರೂ ನಿಮಗೆ ಕಣ್ಣಿಗೆ ತಾಗಿ ಉರಿಬೋದು. ಅದಕ್ಕೋಸ್ಕರ ನೋಡ್ಕೊಂಡು ಹಚ್ಚಿ. ಓಕೆನಾ? ಈ ಥರ ಮುಖಕ್ಕೆಲ್ಲ ನೀಟಾಗಿ ಹಚ್ಚಿ. ನಾನು ಹೇಳ್ದಂಗೆ ಪಿಗ್ಮೆಂಟೇಷನ್ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಹಚ್ಚಿ. ಓಕೆನಾ? ಆ ರೀತಿ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು. ಅಟ್ಲೀಸ್ಟ್ ನಿಮ್ಗೆ ಅರ್ಧ ಗಂಟೆ ಆಗಿಲ್ಲ ಅಂದ್ರೂ ಒಂದು 10 ನಿಮಿಷನಾದರೂ ಅದು ಸ್ವಲ್ಪ ಅಬ್ಸರ್ವೇಷನ್ ಆಗೋದಕ್ಕೆ ಬಿಡಲೇಬೇಕಾಗುತ್ತೆ. ಬಿಟ್ಟು ನೀವು ಆಮೇಲೆ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ಓಕೆನಾ? ಈ ರೀತಿ ನೀವು ಮನೆಯಲ್ಲೇ ಇರುವಂಥ, ಅದು ಬಿಸಾಕುವಂಥ 2 ತರಕಾರಿಯಿಂದ ನೀವು ಆರಾಮಾಗಿ ಈ ರೀತಿ ಫೇಸ್ ವಾಶ್ನ ರೆಡಿ ಮಾಡ್ಕೋಬೋದು. ಓಕೆನಾ? ಡೈಲಿ ಈ ರೀತಿಯೇ ಮಾಡ್ತಾ ಬನ್ನಿ, ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಆರಾಮಾಗಿ ನೀವು ₹1 ಖರ್ಚಿಲ್ದೇ ಈ ಥರ ಬಿಸಾಕುವಂಥ ಸೌತೆಕಾಯಿ ಸಿಪ್ಪೆ, ನಿಂಬೆಹಣ್ಣು ಸಿಪ್ಪೆಯಿಂದ ನೀವು ಆರಾಮಾಗಿ ಮಾಡ್ಕೋಬೋದು. ಓಕೆನಾ?
ಈ ರೀತಿ ಮಾಡಿಕೊಂಡು ನಾನು ಆಗಲೇ ಹೇಳ್ದಾಗೆ ಒಂದು 10 ನಿಮಿಷನಾದರೂ ಬಿಟ್ಟು ಸ್ವಲ್ಪ ಅದು ಅಬ್ಸರ್ವೇಷನ್ ಆದಮೇಲೆ ನೀವು ವಾಶ್ ಮಾಡ್ಕೊಬೋದು. ಓಕೆನಾ, ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆವಾಗ ಈ ರೀತಿ ಆಗುತ್ತೆ ನೋಡಿ. ಈ ಥರ ವಾಶ್ ಮಾಡಿದ್ಮೇಲೆ ನಿಮ್ಗೆ ಆಲ್ರೆಡಿ ಅದರ ರಿಸಲ್ಟ್ ಗೊತ್ತಾಗುತ್ತೆ. ನೀವು 1 ವಾರ ಯೂಸ್ ಮಾಡಿ ಈ ಥರನ ಮಾಡಿದಾಗ ಅದರ ರಿಸಲ್ಟ್ ನಿಮ್ಗೆ ಆವಾಗಲೇ ಗೊತ್ತಾಗುತ್ತೆ. ಓಕೆನಾ, ಈ ಥರ ಟ್ರೈ ಮಾಡಿ. ಇಲ್ಲ ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಇದ್ದರೆ ಆ ಥರ ಮಾಡಿ. ಇಲ್ಲ ನೀವು ಏನೋ ಇದಿಲ್ಲ ಅಂದ್ರೂ ಆರಾಮಾಗಿ ಹಚ್ಚಿದ್ರೆ ಮುಖದಲ್ಲಿ ಗ್ಲೋ ಬರುತ್ತೆ. ಓಕೆನಾ, ಪಿಗ್ಮೆಂಟೇಷನ್ ಅಂತಲ್ಲ, ನೀವು ನೀಟಾಗಿ ಅದೇನಿಲ್ಲ ಅಂದ್ರೂ ಹಚ್ಕೊಂಡು ಮುಖನ ಫೇಸ್ ವಾಶ್ ಮಾಡ್ಕೊಬೋದು. ತುಂಬಾ ನೀಟಾಗಿ ಗ್ಲೋ ಬರುತ್ತೆ. ಓಕೆನಾ, ಈ ರೀತಿಯೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ಇರುವಂಥ ಈ ಪದಾರ್ಥಗಳಿಂದ ಮಾಡೋದ್ರಿಂದ ತುಂಬಾ ಕಷ್ಟ ಏನಿಲ್ಲ. ಅದು ಬಿಸಾಕುವಂಥ ವಸ್ತುಗಳಿಂದ ಮಾಡಿರುವಂಥದ್ದು. ಹಾಗಾಗಿ ನೀವು ಆರಾಮಾಗಿ ಈ ಥರ ಮಾಡ್ಕೊಬೋದು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.